ಹಲೋ ಡಿಯರ್ ಫ್ರೆಂಡ್ಸ್, ನೆವಿಲ್ ಗೌಡ ಟೀಚಿಂಗ್ಸ್ನಿಂದ ಇನ್ಸ್ಪೈರ್ಡ್ ಆಗಿ ಡಿಸೈನ್ ಮಾಡಿರುವ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಇಲ್ಲಿದೆ. ನೆವಿಲ್ ಯಾವಾಗಲೂ ಹೇಳ್ತಾ ಇದ್ರು, ಫೀಲಿಂಗ್ ಈಸ್ ದ ಸೀಕ್ರೆಟ್. ಹೌದು, ನಾವು ಜಸ್ಟ್ 17 ಸೆಕೆಂಡ್ಸ್ ತನಕ ನಮ್ಮ ವಿಶ್ ಫುಲ್ಫಿಲ್ ಆಗಿದೆ, ನಮ್ಮ ಆಸೆಗಳು ನೆರವೇರಿದೆ ಅನ್ನುವ ಫೀಲಿಂಗ್ಸ್ನ ಅನುಭವಿಸಿದ್ರೂ ಕೂಡ ನಮ್ಮ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಮಲಗುವ ಮುಂಚೆ ನಮ್ಮ ಸುಪ್ತ ಮನಸ್ಸು ಅಥವಾ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೈಲಿ ರೀಪ್ರೋಗ್ರಾಮಬಲ್ ಸ್ಟೇಟಲ್ಲಿ ಇರುತ್ತದೆ. ಮನಸ್ಸು ಯಾವಾಗ ಆಲ್ಫಾ ಬ್ರೈನ್ ವೇವ್ ಸ್ಥಿತಿಯಲ್ಲಿರುತ್ತದೆಯೋ ಆಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪವರ್ಫುಲಿ ನಾವು ರೀಪ್ರೋಗ್ರಾಮ್ ಮಾಡಬಹುದು. ಜೊತೆಗೆ ನಮ್ಮಲ್ಲಿರುವಂತಹ ಕ್ರಿಯಾತ್ಮಕ ಶಕ್ತಿಯಾದ ಇಮ್ಯಾಜಿನೇಷನ್ ಪವರ್ನ ನಮ್ಮ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗಲು ಯೂಸ್ ಮಾಡಬಹುದು. ಈ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಮೆಥಡ್ನ ನೀವು ಬೆಳಿಗ್ಗೆ ಕೂಡ ಮಾಡಬಹುದು ಅಥವಾ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಮಾಡಿದರೆ ಬಹಳ ಪರಿಣಾಮಕಾರಿ. ಈಗ ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವ ಆಸೆಯನ್ನು ಮ್ಯಾನಿಫೆಸ್ಟ್ ಮಾಡಲು ಇಚ್ಛಿಸುತ್ತೀರಿ, ನೀವು ಯಾವ ಡಿಸೈರ್ನ ಮ್ಯಾನಿಫೆಸ್ಟ್ ಮಾಡಲು ಇಚ್ಛಿಸುತ್ತೀರಿ ಅನ್ನುವುದರ ಬಗ್ಗೆ ನಿಮ್ಮಲ್ಲಿ ಸ್ಪಷ್ಟತೆ ಇರಲಿ. ಈಗ ಒಂದು ಶಾಂತವಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ವಿಜುವಲೈಸೇಷನ್ ಪವರ್ನ ಹೆಚ್ಚಿಸಲು ನೀವು ನಿಮ್ಮ ಅಂಗೈಯನ್ನು ಸೂಕ್ಷ್ಮವಾಗಿ ನೋಡಿಕೊಳ್ಳಿ. ಸೂಕ್ಷ್ಮವಾಗಿ ನಿಮ್ಮ ಕೈ ಬೆರಳುಗಳು, ಕೈಯಲ್ಲಿರುವಂತಹ ರೇಖೆಗಳು ಎಲ್ಲವನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಈಗ ಕಣ್ಣು ಮುಚ್ಚಿಕೊಂಡು ನಿಮ್ಮ ಕೈಗಳನ್ನು ಇಮ್ಯಾಜಿನ್ ಮಾಡಲು, ವಿಜುವಲೈಸ್ ಮಾಡಲು ಪ್ರಯತ್ನಿಸಿ. ರಿಲ್ಯಾಕ್ಸ್. ಈಗ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ಉಸಿರಿನ ಮೇಲೆ ಇರಲಿ. ಟೇಕ್ ಅ ಡೀಪ್ ಬ್ರೀತ್ ಇನ್ and relax. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಬಾಯಿನ ಮೂಲಕ ಉಸಿರನ್ನು ಬಿಡಿ. ಇನ್ನೊಮ್ಮೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳಿ. ಬಾಯಿಯ ಮೂಲಕ ಉಸಿರನ್ನ ಬಿಡುತ್ತಾ ಬನ್ನಿ. ಈ ಮೆಡಿಟೇಷನ್ನ ನೀವು ಕುಳಿತುಕೊಂಡು ಕೂಡ ಮಾಡಬಹುದು ಅಥವಾ ಮಲಗಿ ಕೂಡ ಮಾಡಬಹುದು. ಈಗ 3 ಡೀಪ್ ಬ್ರೀದಿಂಗ್ನ ಮಾಡೋಣ. ನೀವು ಈಗ ನಿಮ್ಮ ಮನಸ್ಸಿನಲ್ಲಿರುವಂತಹ ಚಿಂತೆ, ಭಯ, ಆತಂಕ ಅಥವಾ ನಿಮ್ಮ ಕನಸುಗಳ ಬಗ್ಗೆ ಇರುವಂತಹ, ನಿಮ್ಮ ಡಿಸೈರ್ಸ್ ಬಗ್ಗೆ ಇರುವಂತಹ ಎಲ್ಲ ನೆಗೆಟಿವ್ ಎಮೋಷನ್ಸ್ನ ರಿಲೀಸ್ ಮಾಡುವಂಥ ಸಮಯ. ಈಗ 3 ಡೀಪ್ ಬ್ರೀದಿಂಗ್ ಮಾಡೋಣ. ಉಸಿರಿನ ಮೂಲಕ ನಮ್ಮ ಭಯ, ಚಿಂತೆ, ಆತಂಕವನ್ನು ರಿಲೀಸ್ ಮಾಡೋಣ. ಟೇಕ್ ಅ ಡೀಪ್ ಬ್ರೀತ್ ಇನ್ ಸ್ಲೋಲಿ. ನಿಧಾನವಾಗಿ ಉಸಿರನ್ನ ಬಾಯಿಯ ಮೂಲಕ ಬಿಡುತ್ತಾ ಬನ್ನಿ. ಮತ್ತೊಮ್ಮೆ ನಿಮ್ಮ ಭಯ, ಚಿಂತೆ, ಆತಂಕವನ್ನು ಉಸಿರಿನ ಮೂಲಕ ಹೊರಹಾಕುವಂಥ ಸಮಯ. ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ಳಿ. ಬಾಯಿಯ ಮೂಲಕ ಎಲ್ಲ ನೆಗೆಟಿವ್ ಎಮೋಷನ್ಸ್ನ ರಿಲೀಸ್ ಮಾಡಿ. ಮತ್ತೊಮ್ಮೆ ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಬನ್ನಿ. ರಿಲ್ಯಾಕ್ಸ್. ಸ್ವಲ್ಪ ಸಮಯದ ತನಕ
ನಮ್ಮ ಜೀವನದ ಸಮಸ್ಯೆಗಳನ್ನು ಮರೆಯೋಣ. ಅವುಗಳತ್ತ ಗಮನವನ್ನು ಒಂದು ಸ್ವಲ್ಪ ಸಮಯದವರೆಗೆ ಹರಿಸೋದು ಬೇಡ. ಜಸ್ಟ್ ಬಿ ಇನ್ ದ ಮೊಮೆಂಟ್. ಈ ಪ್ರೆಸೆಂಟ್ ಮೊಮೆಂಟ್ನಲ್ಲಿರಿ. ಪವರ್ ಆಫ್ ನವಲ್ ಇರಿ. ಜಸ್ಟ್ ರಿಲ್ಯಾಕ್ಸ್. ಈ ಸಮಯ ನಿಮ್ಮದು. ನಿಮ್ಮ ಒಳಗಿರುವಂತಹ ಡಿವೈನ್ ಪವರ್, ಕ್ರಿಯೇಟಿವ್ ಪವರ್ನ ಬಳಸಿಕೊಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ನ ರಿಯಾಲಿಟಿಗೆ ತರುವಂತಹ, ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವಂತಹ ಸಮಯ. ಇಮ್ಯಾಜಿನ್, ನಿಮ್ಮ ಕಣ್ಣ ಮುಂದೆ ದೊಡ್ಡದಾದ ಸುಂದರವಾದ ಗೋಲ್ಡನ್ ಕಲರ್ನ ಬಾಗಿಲಿದೆ. ದೊಡ್ಡ ಬಾಗಿಲು, ದೊಡ್ಡ ಡೋರ್ ನಿಮ್ಮ ಕಣ್ಮುಂದೆ ಇದೆ. ಆದರೆ ಈ ಬಾಗಿಲು ಲಾಕ್ ಆಗಿದೆ. ಇದಕ್ಕೆ ಬೀಗ ಹಾಕಿದೆ. ಆ ಬಾಗಿಲಿನ ಮುಂದೆ ಒಂದು ಬಾಕ್ಸ್ ಇದೆ. ಆದರೆ ಯಾಕೋ ಗೊತ್ತಿಲ್ಲ, ನಿಮಗೆ ನಿಮ್ಮ ಯೂನಿವರ್ಸ್ನ ನೆನಪಾಗ್ತಾ ಇದೆ. ನಿಮ್ಮನ್ನು ಪ್ರೀತಿಸುತ್ತಾ ಇರುವಂತಹ, ರಕ್ಷಿಸುತ್ತಾ ಇರುವಂತಹ, ನೀವು ನಂಬಿರುವಂತಹ ಪಾಸಿಟಿವ್ ಎನರ್ಜಿಯ ನೆನಪಾಗ್ತಾ ಇದೆ. ಎಲ್ಲರೂ ಕೂಡ ಹ್ಯಾಂಡ್ಸ್ ಆನ್ ಯುವರ್ ಹಾರ್ಟ್. ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಹೃದಯದ ಮೇಲೆ ಇಡಿ. ಈಗ ನಾನು ಹೇಳೋದನ್ನು ಪ್ರೀತಿಯಿಂದ, ನಗುತ್ತಾ, ಖುಷಿಯಿಂದ ರಿಪೀಟ್ ಮಾಡಿ. ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಇರಲಿ. Dear universe, thank you so much for this amazing life. ಈ ಅದ್ಭುತವಾದ ಜೀವನಕ್ಕೆ ಡಿಯರ್ ಯೂನಿವರ್ಸ್, ಬ್ರಹ್ಮಾಂಡ, ಥ್ಯಾಂಕ್ ಯು ಸೋ ಮಚ್. ನಿನಗೆ ತುಂಬು ಹೃದಯದ ಧನ್ಯವಾದ. ಥ್ಯಾಂಕ್ ಯು. ನನಗೆ ಉಸಿರಾಡಲು ಶುದ್ಧವಾದ ಗಾಳಿಯನ್ನು ಕೊಟ್ಟಿದ್ದಕ್ಕೆ. ಡಿಯರ್ ಯೂನಿವರ್ಸ್, ಒಳ್ಳೆಯ ಊಟ, ಪ್ರೀತಿಸುವಂಥ, ಸಪೋರ್ಟ್ ಮಾಡುವಂತಹ ಫ್ಯಾಮಿಲಿಯನ್ನು ಕೊಟ್ಟಿದ್ದಕ್ಕಾಗಿ, ಫ್ರೆಂಡ್ಸನ್ನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್. ನಿನಗೆ ತುಂಬು ಹೃದಯದ ಧನ್ಯವಾದ. ನಿನ್ನ ಜೊತೆ ಕನೆಕ್ಟ್ ಆಗಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಡಿಯರ್ ಯೂನಿವರ್ಸ್, ಜೀವನದ ಎಲ್ಲ ಅನುಭವಗಳಿಗೆ, ಒಳ್ಳೆಯ ಅನುಭವ ಇರಬಹುದು ಅಥವಾ ಕೆಟ್ಟ ಅನುಭವ ಇರಬಹುದು, ಇವೆರಡಕ್ಕೂ ಕೂಡ ಬಹಳ ಥ್ಯಾಂಕ್ಸ್. ನನ್ನನ್ನು ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ ಸ್ಟ್ರಾಂಗ್ ಮಾಡ್ತಾ ಇರೋದಕ್ಕೆ ಬಹಳ ಥ್ಯಾಂಕ್ಸ್. ಪ್ರತಿ ಕ್ಷಣ ನನ್ನನ್ನು ಸಪೋರ್ಟ್ ಮಾಡ್ತಾ ಇರುವುದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಡಿಯರ್ ಯೂನಿವರ್ಸ್. ನನ್ನನ್ನು ರಕ್ಷಿಸುತ್ತಾ ಇರುವುದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಐ ಆಮ್ ಸೇಫ್ ಇನ್ ದ ಹ್ಯಾಂಡ್ಸ್ ಆಫ್ ಯೂನಿವರ್ಸ್. ಹೌದು, ಯೂನಿವರ್ಸ್ನ ಕೈಯಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ. ಹೌದು, ಯೂನಿವರ್ಸ್ನ ಕೈಯಲ್ಲಿ ನನ್ನ ಕನಸುಗಳು, ಆಸೆಗಳು ಸುರಕ್ಷಿತವಾಗಿದೆ. ಹೌದು, ಯೂನಿವರ್ಸ್ನ ಕೈಯಲ್ಲಿ ನನ್ನ ಭಾವನೆಗಳು ಸುರಕ್ಷಿತವಾಗಿವೆ. ಎಸ್, ಎವ್ರಿಥಿಂಗ್ ಈಸ್ ಆಲ್ವೇಸ್ ವರ್ಕಿಂಗ್ ಔಟ್ ಫಾರ್ ಮೀ. ಹೌದು, ನನ್ನ ಜೀವನದಲ್ಲಿ ಎಲ್ಲವೂ ಕೂಡ ನನ್ನ ಒಳಿತಿಗಾಗಿ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಾಲುಗಳ ಮೇಲೆ ಇಡಬಹುದು.
ಜಸ್ಟ್ ರಿಲ್ಯಾಕ್ಸ್. ನೀವು ನಂಬಿರುವಂತಹ ಯೂನಿವರ್ಸ್ಗೆ, ಬ್ರಹ್ಮಾಂಡಕ್ಕೆ ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದ ಹಾಗೆ ನಿಮ್ಮ ಕಣ್ಣು ಮುಂದೆ ಇದ್ದಂತಹ ಗೋಲ್ಡನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಗೋಲ್ಡನ್ ಬಾಕ್ಸ್ ಒಳಗಡೆ ಒಂದು ಬಿಳಿ ಹಾಳೆ ನಿಮಗೆ ಕಾಣ್ತಾ ಇದೆ. ಅದರ ಪಕ್ಕ ಹಸಿರು ಕಲರ್ನ, ಗ್ರೀನ್ ಕಲರ್ನ ಪೆನ್ ಕಾಣ್ತಾ ಇದೆ. ನಿಮ್ಮ ಕಣ್ಣುಗಳು ಹಾಗೆಯೇ ಮುಚ್ಚಿರಲಿ. ಎರಡು ಕೈಗಳಿಂದ, ಒಂದು ಕೈಯಲ್ಲಿ ಪೇಪರ್, ಇನ್ನೊಂದು ಕೈಯಲ್ಲಿ ಪೆನ್ನನ್ನು ತೆಗೆದುಕೊಳ್ಳಿ. ಆ ಪೇಪರ್ ಮೇಲೆ ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡಲು ಇಚ್ಛಿಸುತ್ತಿದ್ದೀರಿ ಅನ್ನೋದನ್ನು ಕಣ್ಣು ಮುಚ್ಚಿಕೊಂಡೆ ಮನಸ್ಸಿನಲ್ಲಿ ಬರೆಯಿರಿ. ನಿಮ್ಮ ಆಸೆಗಳನ್ನು, ಕನಸುಗಳನ್ನು ಕಣ್ಣು ಮುಚ್ಚಿಕೊಂಡೆ ಮನಸ್ಸಿನಲ್ಲಿ ಪೇಪರ್ ಮೇಲೆ ಬರೆಯಿರಿ. ಬರೆದಾದ ಮೇಲೆ ಆ ಪೇಪರ್ನ ಮಡಚಿ ಆ ಗೋಲ್ಡನ್ ಬಾಕ್ಸ್ ಒಳಗಡೆ ಹಾಕಿ ಬಾಕ್ಸ್ನ ಮುಚ್ಚಳವನ್ನು ಮುಚ್ಚಿಬಿಡಿ. ಆ ಗೋಲ್ಡನ್ ಬಾಕ್ಸ್ ಮುಚ್ಚುತ್ತಾ ಇದ್ದ ಹಾಗೆ ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇರುವಂತಹ ಬಾಕ್ಸ್ ಮೇಲೆ ಯೂನಿವರ್ಸ್ನ ವೈಟ್ ಲೈಟ್ ಎನರ್ಜಿ, ಬ್ಲೆಸ್ಸಿಂಗ್ ಬೀಳುತ್ತಾ ಇರೋದನ್ನು ಇಮ್ಯಾಜಿನ್ ಮಾಡಿ. ಫೀಲ್ ಆಸ್ ಇಫ್ ಯೂನಿವರ್ಸ್ ನಿಮ್ಮ ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡಿದೆ. ಈಗ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇರುವಂತಹ ಬಾಗಿಲು, ಗೋಲ್ಡನ್ ಕಲರ್ನ ಬಾಗಿಲು ನಿಧಾನವಾಗಿ ಓಪನ್ ಆಗ್ತಾ ಇದೆ. ಅದರ ಬೀಗ ತನ್ನಿಂದ ತಾನೇ ತೆರೆದು ನಿಧಾನವಾಗಿ ಓಪನ್ ಆಗ್ತಾ ಇದೆ. ನೀವು ಒಂದೊಂದೇ ಹೆಜ್ಜೆಯನ್ನು ಇಟ್ಟು ಆ ಬಾಗಿಲ ಬಳಿ ಹೋಗ್ತಾ ಇದ್ದೀರಾ. ಆ್ಯಂಡ್ ಆ ಬಾಗಿಲನ್ನು ಓಪನ್ ಮಾಡಿ ಒಳಗಡೆ ಹೋಗ್ತಾ ಇದ್ದ ಹಾಗೆ ನಿಮಗೆ ಒಂದು ಅದ್ಭುತವಾದ ಪ್ರಪಂಚ ಕಾಣ್ತಾ ಇದೆ. ನೀವು ಏನನ್ನು ಮ್ಯಾನಿಫೆಸ್ಟ್ ಮಾಡಲು ಪ್ರಯತ್ನಿಸ್ತಾ ಇದ್ದರೂ ಅಥವಾ ನಿಮ್ಮ ಯೂನಿವರ್ಸ್ಗೆ ಏನು ರಿಕ್ವೆಸ್ಟ್ನ ನೀವು ಬರೆದ್ರೋ ಆ ಆಸೆ ನೆರವೇರಿದೆ. ಇಮ್ಯಾಜಿನ್, ಈ ಬ್ಯೂಟಿಫುಲ್ ಆದ ಪ್ರಪಂಚದಲ್ಲಿ, ಈ ವರ್ಲ್ಡಲ್ಲಿ ನಿಮ್ಮ ಆಸೆ ನೆರವೇರಿದೆ. ನಿಮ್ಮ ಯಾವ ಕನಸು ನನಸಾಗಿದೆ, ನಿಮ್ಮ ಯಾವ ಆಸೆಗಳು ಫುಲ್ಫಿಲ್ ಆಗಿದೆ. ನಿಮಗೆ ಈಗ ಏನು ಅನ್ನಿಸ್ತಾ ಇದೆ? ನಿಮ್ಮ ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಆಗಿದೆ. ನಿಮ್ಮ ಆಸೆ ನೆರವೇರಿದೆ. ನಿಮ್ಮ ಮನಸ್ಸು ಎಷ್ಟು ಖುಷಿಯಾಗಿದೆ. ಇಮ್ಯಾಜಿನ್. ಸೊ ಈ ಮ್ಯಾಜಿಕಲ್ ವರ್ಲ್ಡಲ್ಲಿ ನಿಮ್ಮ ಆಸೆ ನೆರವೇರಿದೆ. ಆ್ಯಂಡ್ ನೀವೀಗ ಯಾವ ಬಟ್ಟೆಯನ್ನು ಧರಿಸಿದ್ದೀರಾ, ನಿಮ್ಮ ಜೊತೆ ನಿಮ್ಮ ಯಾವ ಫ್ಯಾಮಿಲಿ ಮೆಂಬರ್ ಇದ್ದಾರೆ, ನೀವು ಹೇಗೆ ನಿಮ್ಮ ಲೈಫ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಯಾವ ಆಸೆ ನೆರವೇರಿದೆ, ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ. ಇಮ್ಯಾಜಿನ್. ಫೀಲ್ ಆಸ್ ಇಫ್ ನಿಮ್ಮ ಎಲ್ಲ ಕನಸುಗಳು ನೆರವೇರಿದೆ. ಆ್ಯಂಡ್ ಇಷ್ಟು ದಿವಸ ಯಾವ ಕನಸು ನನಸಾಗಬೇಕು, ಮ್ಯಾನಿಫೆಸ್ಟ್ ಆಗಬೇಕು ಅಂತ ಕಾಯ್ತಾ ಇದ್ರು, ಆ ಕನಸುಗಳೆಲ್ಲ ನೆರವೇರಿದೆ. ಆ್ಯಂಡ್ ಯು ಆರ್ ವೆರಿ ಹ್ಯಾಪಿ. ಆ್ಯಂಡ್ ಯೂನಿವರ್ಸ್ಗೆ
ತುಂಬು ಹೃದಯದಿಂದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀರಾ. ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಈಸಿಯಾಗಿ ಅಮೇಝಿಂಗ್ ಆಗಿ ನನ್ನ ಕನಸನ್ನು ನನಸು ಮಾಡಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗ್ತಾ ಇದೆ? ನಿಮ್ಮ ಮನಸ್ಸು ಹೇಗೆ ಫೀಲ್ ಮಾಡ್ತಾ ಇದೆ? ನಿಮ್ಮ ಮನಸ್ಸು ಎಷ್ಟು ಖುಷಿಯಾಗಿದೆ? ನಿಮ್ಮ ಯಾವ ಆಸೆ ನೆರವೇರಿದೆ? ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೇಗೆ ನಿಮ್ಮ ಲೈಫ್ನ ಖುಷಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಇಮ್ಯಾಜಿನ್. ಆ ಖುಷಿಯನ್ನು ಫೀಲ್ ಮಾಡಿ. ಮನೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ರೆ ಆ ಸುಂದರ ಮನೆಯೊಳಗಡೆ ಇರೋ ರೀತಿ ಇಮ್ಯಾಜಿನ್ ಮಾಡಿ. ಒಳ್ಳೆಯ ಜಾಬ್ ಬೇಕು ಅಂತ ಇದ್ರೆ ಆ ಜಾಬ್ ಈಗ ನೀವು ಮಾಡ್ತಾ ಇದ್ದೀರಾ ಆ್ಯಂಡ್ ಯು ಆರ್ ವೆರಿ ಹ್ಯಾಪಿ ಅನ್ನೋದನ್ನು ಇಮ್ಯಾಜಿನ್ ಮಾಡಿ. ಒಳ್ಳೆಯ ರಿಲೇಷನ್ಶಿಪ್ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದು ನಿಮ್ಮ ಗುರಿಯಾಗಿದ್ದರೆ ಆ ಪಾರ್ಟ್ನರ್ ಜೊತೆ ನೀವೀಗ ಒಳ್ಳೆಯ ಸಮಯವನ್ನು ಕಳೀತಾ ಇದ್ದೀರಾ ಅನ್ನೋದನ್ನು ಇಮ್ಯಾಜಿನ್ ಮಾಡಬಹುದು. ಒಳ್ಳೆಯ ಕಾರ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದರೆ ಆ ಕಾರ್ ಒಳಗಡೆ ಈಗ ನೀವು ಇದ್ದೀರಾ, ಆ ಕಾರ್ನ ಡ್ರೈವ್ ಮಾಡ್ತಾ ಇದ್ದೀರಾ, ಕಾರ್ನ ಕಲರ್ ಇರಲಿ ಎಲ್ಲವನ್ನು ಇಮ್ಯಾಜಿನ್ ಮಾಡ್ಬೋದು. ಫೀಲ್ ಆ್ಯಸ್ ಇಫ್ ನಿಮ್ಮ ಕನಸು ಈಗ ನೆರವೇರಿದೆ. ಆ ಕನಸಿನ ಜೀವನವನ್ನು ಅನುಭವಿಸ್ತಾ ಇದ್ದೀರಾ ರೈಟ್ ನೌ. ನೀವು ಮನಸ್ಸಿನಿಂದ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಕಂಪ್ಲೀಟಾಗಿ ಖುಷಿಯಾಗಿದ್ದೀರಾ. ಒಳ್ಳೆಯ ಹೆಲ್ತ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದರೆ ಖುಷಿಯಿಂದ ಡಾನ್ಸ್ ಮಾಡ್ತಾ ಇರುವ ಹಾಗೆ ಇಮ್ಯಾಜಿನ್ ಮಾಡಬಹುದು. ಆ್ಯಕ್ಟಿವ್ ಆಗಿರುವ ರೀತಿ ಇಮ್ಯಾಜಿನ್ ಮಾಡಬಹುದು. ಒಟ್ಟಾರೆ ನಿಮ್ಮ ಕನಸಿನ ಜೀವನವನ್ನು ನೀವು ಈಗ ಜೀವಿಸ್ತಾ ಇದ್ದೀರಾ. ಇಮ್ಯಾಜಿನ್, ಫೀಲ್ ಇಟ್, ರಿಲ್ಯಾಕ್ಸ್. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಬಾಯಿಯ ಮೂಲಕ ಉಸಿರನ್ನು ಬಿಡಿ. ನಿಮ್ಮ ಸುತ್ತ ಯೂನಿವರ್ಸ್ನ ಗೋಲ್ಡನ್ ಎನರ್ಜಿ, ಪ್ರೊಟೆಕ್ಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಇದೆ. ನಿಮ್ಮನ್ನು ಸರೌಂಡ್ ಆಗಿದೆ, ನಿಮ್ಮನ್ನು ಸುತ್ತುವರೆದಿದೆ ಅನ್ನೋದನ್ನು ಇಮ್ಯಾಜಿನ್ ಮಾಡಿ. ಜಸ್ಟ್ ರಿಲ್ಯಾಕ್ಸ್. ಈಗ ನಿಮ್ಮ ಬೆನ್ನ ಹಿಂದೆ ಒಂದು ಡೋರ್ ಇದೆ. ಆ ಡೋರ್ ಬಾಗಿಲು ಓಪನ್ ಆಯಿತು. ನೀವು ಆ ಬಾಗಿಲಿಂದ ಹೊರಗೆ ಬಂದು ರೈಟ್ ನೌ ಈಗ ಎಲ್ಲಿದ್ದೀರಾ ಅಲ್ಲೇ ಇದ್ದೀರಾ. ಅಲ್ಲಿಗೆ ಬಂದು ಕೂತಿದ್ದೀರಾ ಆ್ಯಂಡ್ ನಿಮ್ಮ ಸುತ್ತ ಗೋಲ್ಡನ್ ಎನರ್ಜಿ ಇದೆ. ಯೂನಿವರ್ಸ್ನ ಪಾಸಿಟಿವಿಟಿ, ಯೂನಿವರ್ಸ್ನ ಬ್ಲೆಸ್ಸಿಂಗ್ ನಿಮ್ಮನ್ನು ಕಾಪಾಡ್ತಾ ಇದೆ, ಕಾಯ್ತಾ ಇದೆ. ಈಗ ನಿಮ್ಮ ಯೂನಿವರ್ಸ್ಗೆ ನೀವು ನಂಬಿರುವಂತಹ ಪಾಸಿಟಿವ್ ಎನರ್ಜಿಗೆ ಮನಸ್ಸಿನಿಂದ ಧನ್ಯವಾದವನ್ನು ಅರ್ಪಿಸಿ ನನ್ನ ಜೊತೆ ಹೇಳಿ, ಡಿಯರ್ ಯೂನಿವರ್ಸ್, ನನ್ನ ಮನಸ್ಸಿನ ಆಸೆ ಏನು ಅಂತ ನಿನಗೆ ಗೊತ್ತು. ಇವತ್ತಿನಿಂದ ನಾನು ನನ್ನ ಆಸೆಗಳ ಬಗ್ಗೆ, ಗುರಿಗಳ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುವುದಿಲ್ಲ. ಚಿಂತೆಯನ್ನು, ಆತಂಕವನ್ನು, ಡೌಟನ್ನು ಎಲ್ಲವನ್ನು ನಿನಗೆ ಅರ್ಪಿಸ್ತಾ ಇದ್ದೀನಿ. ಐ ಸರೆಂಡರ್. ನಿನ್ನಲ್ಲಿ ಸಂಪೂರ್ಣವಾಗಿ ಸರೆಂಡರ್ ಆಗಿದ್ದೀನಿ. ನನ್ನ ಎಲ್ಲ ನೆಗೆಟಿವ್ ಎಮೋಷನ್ಸ್ನ ನಾನು ಲೆಟ್ ಗೋ
ಬಿಟ್ಟು ಬಿಡ್ತಾ ಇದ್ದೀನಿ, ನಿನ್ನಲ್ಲಿ ಅರ್ಪಿಸ್ತಾ ಇದ್ದೀನಿ. ನನಗೆ ಗೊತ್ತು, ಸರಿಯಾದ ಟೈಮಲ್ಲಿ ಸರಿಯಾದ ರೀತಿಯಲ್ಲಿ ನನ್ನ ವಿಶ್ನ, ನನ್ನ ಡಿಸೈರ್ನ ನೀನು ಫುಲ್ಫಿಲ್ ಮಾಡಿ ನನ್ನ ಜೀವನಕ್ಕೆ ತಂದು ಕೊಡ್ತೀಯಾ ಅಂತ. ಐ ಟ್ರಸ್ಟ್ ಯು. ನನ್ನ ಕೈಯಲ್ಲಿ ಏನು ಸಾಧ್ಯವೋ ನಾನು 100% ಮಾಡ್ತೀನಿ. ಯಾವುದು ನನ್ನ ಕೈಯಲ್ಲಿ ಅಥವಾ ನನ್ನ ಕಂಟ್ರೋಲಲ್ಲಿ ಇಲ್ಲವೋ ಅದನ್ನು ನಾನು ನಿನಗೆ ಸಂಪೂರ್ಣವಾಗಿ ಅರ್ಪಿಸುತ್ತಾ ಇದ್ದೇನೆ ಡಿಯರ್ ಯೂನಿವರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ನ ಕೇಳಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದ. ನಿಮ್ಮೆಲ್ಲರ ಆಸೆಗಳು, ಬಯಕೆಗಳು ನೆರವೇರಲಿ. ಆದಷ್ಟು ಬೇಗ ನಿಮ್ಮೆಲ್ಲರ ಸಕ್ಸಸ್ ಸ್ಟೋರಿ ತಲುಪುವಂತಾಗಲಿ. ಥ್ಯಾಂಕ್ ಯು.